ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಟೆಕ್ ಗೇಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಸ್ತುವನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ವಸ್ತು ಯಾವುದಪ್ಪ ಅಂತಂದರೆ LED ಲೈಟು. ತುಂಬಾ ಒಂದು 6GB LED ಲೈಟ್ ಅಂತ ನೆನ್ಬೋದು ಇದನ್ನು. ಸೊ ಇದನ್ನು ಓವರಾಲ್ ಆಗಿ ಚೆನ್ನಾಗಿದೆ. ನಾನು ಯೂಟ್ಯೂಬಿಂದ ವೀಡಿಯೋಗಳನ್ನು ನೋಡಿ ಅಥವಾ ನಮ್ಮೊಂದು ಫ್ರೆಂಡ್ಸ್ಗಳಿಂದ ಸಜೆಸ್ಟ್ನ ತೊಗೊಂಡು ಅದರ ನಂತರ ಈ ಒಂದು LED ಲೈಟ್ನ ಪರ್ಚೇಸ್ ಮಾಡಿರೋಂಥದ್ದು. ಸೊ ಈ ಒಂದು LED ಲೈಟ್ ಹೇಗಿದೆ ಮತ್ತು ಯಾವ ರೀತಿಯಾದ ಒಂದು ಕ್ವಾಲಿಟಿಯನ್ನು ಕೊಡುತ್ತೆ ಮತ್ತು ಇದರೊಳಗಡೆ ಏನೆಲ್ಲ ಅಸೆಸರೀಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಈ ಒಂದು ಅನ್ಬಾಕ್ಸ್ನ ಮಾಡೋದಕ್ಕೆ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿದ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಬನ್ನಿ ಈ ಒಂದು ಅನ್ಬಾಕ್ಸ್ನ ಶುರು ಮಾಡೋಣ. ಸೊ ಮೊದಲೇ ಹೇಳ್ದಂಗೆ ಇದನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದೆ. ತುಂಬಾ ಒಂದು ಕಮ್ಮಿ ರೇಟಲ್ಲಿ ಸಿಗ್ತದೆ ಅಂತ ಅನ್ಬೋದು. ಸೊ ಇದ್ರ ಬೆಲೆ ಬಂದು ಫೈನಲಾಗಿ ತಿಳಿಸ್ತೀನಿ ನಿಮಗೆ. ಸೊ ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ನೋಡೋದಕ್ಕೆ ಈ ರೀತಿ ಸಿಗುತ್ತೆ ನಿಮಗೆ. ಸೊ ಒಳಗಡೆ ಏನಿದೆ ನೋಡೋಣ. ಒಳಗಡೆ ಒಂದು ಲೆಟ್ರ್ ಇದೆ. ಲೆಟ್ರ್ ಏನಪ್ಪ ಅಂದರೆ ಇದ್ರ ಬಿಲ್ಲು. ಸೊ ಇದನ್ನು ಫೈನಲಾಗಿ ತೋರಿಸ್ತೀನಿ ನಿಮಗೆ, ಎಷ್ಟು ಬಿಲ್ಲು ಏನು ಕತೆ ಅಂತ. ಸೊ ಇದನ್ನು ಸೈಡ್ಗೆ ಇಡೋಣ, ಏನು ಅವಶ್ಯಕತೆ ಇಲ್ಲ. ಸೊ ಮೇಯ್ನಾಗಿ ನಮಗೆ ಇದಿಷ್ಟು ಪ್ರಾಪರಾಗಿ ಬೇಕಾಗುತ್ತೆ. ಸೊ ಒಂದು ಕವರ್ ಕೊಟ್ಟಿದ್ದಾರೆ ಒಳಗಡೆ, ಸೇಫ್ಟಿಯಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಈ ರೀತಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಒಂದು ಒಳ್ಳೆ ಪ್ಯಾಕೇಜ್ ಮಾಡಿದ್ದಾರೆ ಅಂತ ಅನ್ಬೋದು. ಸೊ ಇದು ಏನೆಲ್ಲ ಒಂದು ಅಸೆಸರೀಸ್ ಇದೆ ಅಂತ ಇಲ್ಲಿ ಮಾಹಿತಿನ ತಿಳಿಸಿದ್ದಾರೆ. ಅಂದರೆ ಸ್ಪೆಸಿಫಿಕೇಷನ್ಸ್ ಏನಿದೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಏನೆಲ್ಲ ಇದೆ ಅಂತಂದರೆ ವರ್ಕಿಂಗ್ ವೋಲ್ಟೇಜ್, ಏನೇನಿದೆ ವೋಲ್ಟೇಜ್, ಯಾವ ಒಂದು ವೋಲ್ಟೇಜ್ ಇದು ವರ್ಕ್ ಆಗುತ್ತೆ, ಮತ್ತು ಯಾವ ಒಂದು ಕಲರ್ಸ್ ಅವೈಲೇಬಲ್ ಇದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಂಪನಿ ಪರ್ಫಾರ್ಮೆನ್ಸ್ ಬಗ್ಗೆಯೂ ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತಲೇ ಅನ್ಬೋದು. ಸೊ ಅಷ್ಟೊಂದೇನು ಇಂಟ್ರೆಸ್ಟ್ ಆಗಿರೋದಂಥದ್ದು ಏನಿಲ್ಲ. ಬಟ್ ಇಲ್ಲೊಂದು LED ಅಂತ ಒಂದು ಕೊಟ್ಟಿದ್ದಾರೆ, ಇಲ್ಲೊಂದು ಸ್ಟ್ರಿಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಏನೆಲ್ಲ ಸಿಗುತ್ತೆ ಅಂತಂದರೆ ನೋಡೋದಕ್ಕೆ. ಸೊ ಇದನ್ನು ಓಪನ್ ಮಾಡ್ತೀನಿ ಇವಾಗ. ಸೊ ಇಲ್ಲೂ ಪಿನ್ನು ಕೂಡ ಹಾಕಿ ಹೆಚ್ಚಿಬಿಟ್ಟಿದ್ದಾರೆ. ಪಿನ್ಗಳು ಹೊಸಿ ಪಿನ್ಗಳಿಲ್ಲ ಇಲ್ಲಿ. ಇದನ್ನು ಓಪನ್ ಮಾಡೋಣ ಸದ್ಯಕ್ಕೆ. ಸೊ ಎಲ್ಲನೂ ಓಪನ್ ಮಾಡೋಣ ಹೊರಗಡೆ ಏನೆಲ್ಲ ಇದೆ ಅನ್ನೋಣ. ಸೊ ಇಷ್ಟು ಐಟಮ್ಸ್ ಹೊರಗಡೆ ಇದೆ. ಸೊ ಇದನ್ನು ಸೇಫ್ಟಿಯಾಗಿ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಬೋದು. ಮತ್ತು ಇಲ್ಲಿ ನೋಡ್ತಿದ್ದೀರಾ ಎಷ್ಟು ಸುಮಾರು ಉದ್ದಾಗಿದೆ ಅಂತ ಅನ್ಬೋದು. ಸೊ ಹಿಂದುಗಡೆ ಬ್ಯಾಕ್ಗ್ರೌಂಡು ಕೊಟ್ಟಿದ್ದರು. ಇವಾಗ ಸ್ಪೆಸಿಫಿಕೇಷನ್ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಕೂಡ ಸೈಡ್ಗೆ ಇಡೋಣ. ಸೊ ಇಲ್ಲಿ ನೋಡ್ತಿದ್ದೀರಾ ಒಂದು ರಿಮೋಟ್ ಕೊಟ್ಟಿದ್ದಾರೆ ಕಂಟ್ರೋಲ್ ಯೂಸ್ ಮಾಡ್ಕೊಳ್ಳೋಕ್ಕೆ. ಸೊ ಇದೇನೋ ಒಂದು ಆಪ್ಷನ್ ಇದೆ ಇಲ್ಲಿ. ಮೇ ಬಿ ಶೆಲ್ಲು ಇದಾಗಬಾರ್ದು ಅಂತ ಏನೋ ಕೊಟ್ಟವ್ರೆ ಅನ್ಕೋತೀನಿ ಇದನ್ನು. ಓಕೆ ನೋಡೋಣ. ಸೊ ಈ ಒಂದು ಬಟನ್ಸ್ ಬಗ್ಗೆ ನೋಡೋದಾಯಿತು ಅಂದರೆ ಪವರ್ ಆನ್ ಇದೆ, ಆಫ್ ಇದೆ, ಮತ್ತು ಬ್ರೈಟ್ನೆಸ್ಸು, ಮತ್ತು ಯಾವ್ಯಾವ ಕಲರ್ಸ್ ಇದೆ ಅದ್ರ ಬಗ್ಗೆ ಕೂಡ ಇದೆ. 6GB ಅಂತಿದೆ. ಸೊ ನಿಮ್ಗೆ ಒಂದೇ ಕಲರ್ ಇದ್ಬೇಕು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು. ಸೊ ಏನೆಲ್ಲ ಕಲರ್ಸ್ ಇದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಮಾಮೂಲಿ ಇಂಡಿಕೇಟ್ರ್ ಇದೆ, ಅಂದರೆ ಲೈಟ್ ರಿಮೋಟ್ ಏನಾದ್ರು ಪ್ರೆಸ್ ಮಾಡ್ತು ಅಂದರೆ ವರ್ಕ್ ಆಗೋಕ್ಕೆ ಒಂದು ಲೈಟ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಸದ್ಯಕ್ಕೆ ಇಲ್ಲಿ ಏನು ಕೊಟ್ಟಿಲ್ಲ. ಸೊ ಇದನ್ನು ಏನೋ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನು ರಿಮೂವ್ ಮಾಡ್ತು ಅಂದರೆ ವರ್ಕ್ ಆಗುತ್ತೆ. ಯಾಕಂದರೆ ಇದು ಸೆಲ್ಲು ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇದೊಂದು ಸೇಫ್ಟಿ ಗಾರ್ಡ್ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು ಇಲ್ಲಿ. ಸೊ ಇದನ್ನು ನೆಕ್ಸ್ಟ್ ನೋಡೋದೇ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ತುಂಬಾ ಒಂದು ದೊಡ್ಡದಾಗಿದೆ. ಆದರೆ ಬಟ್ ಇದನ್ನು ಒಂದು ಸ್ವಲ್ಪ ಉದ್ದಾಗಿ ಕೊಟ್ಟಿದ್ರೆ ಏನಾಯ್ತಿತ್ತು ಅಲ್ವಾ. ಇದನ್ನು ಓಪನ್ ಮಾಡ್ತೀವಿ, ನೋಡ್ಬೋದು ಎಷ್ಟು ಲೆಂತಾಗಿದೆ ಅಂತ. ಸ್ವಲ್ಪ ದೂರನೇ ಇರೋದಷ್ಟೇ, ಇಷ್ಟೇ ಉದ್ದ. ಒಂದು ಮಾರಾರ ಕೊಟ್ಟರೆ ಆಯ್ತಿರಲಿಲ್ವಾ, ಏನೋ ಮಾಡೋಕ್ಕ. ಸದ್ಯಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನೊಂದಷ್ಟು ಸ್ಪೆಸಿಫಿಕೇಷನ್ಸ್ ಇದೆ. ನೋಡೋಣ, ಇದನ್ನು ಕೂಡ ಸೈಡ್ಗೆ ಇಡೋಣ. ಸೊ ಇದು ಹೆಸರು, ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಇದು ರಿಮೋಟಾಗಿ ವರ್ಕ್ ಆಗುತ್ತಲ್ಲ. ಸೊ ಆ ಸೆನ್ಸರ್ ಇದು ಏನೋ ಇದು ರಿಮೋಟ್ನ ಪ್ರೆಸ್ ಮಾಡಿದಾಗ ಇದು ಅಟ್ರಾಕ್ಷನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಲೈಟಿಂಗ್ನ ಮ್ಯಾನೇಜ್ಮೆಂಟ್ ಮಾಡೋದು ಸದ್ಯಕ್ಕೆ ಇದೊಂದೇ, ಸರಿನಾ. ಇದನ್ನು ಯಾವ ರೀತಿ ಕನೆಕ್ಟ್ ಮಾಡೋದು ಅಂದರೆ ಈ ಒಂದು ಪ್ಲಗ್ ಇದೆಯಲ್ಲ, ಜಸ್ಟ್ ಇದನ್ನು ಈ ರೀತಿ ಪ್ಲಗ್ ಇನ್ ಮಾಡ್ಕೊಂಡ್ರೆ ಮುಗೀತು, ಸರಿನಾ. ಇಷ್ಟು ಪ್ಲಗ್ ಮಾಡ್ಕೊಂಡು ಇದಿಷ್ಟು ಇದಾಗುತ್ತೆ. ಸೊ ಇದನ್ನು ಸೈಡ್ಗೆ ಇಡೋಣ.
ಸೊ ಮೇಯ್ನಾಗಿ ಇದೆ ಲೈಟು LED ಲೈಟು ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಇದನ್ನು ರಿಮೂವ್ ಮಾಡ್ತು ಅಂದರೆ ಹೊರಗಡೆಗೆ ಸುಮಾರು ಉದ್ದ ಇದೆ. ಸೊ ಚೆನ್ನಾಗಿದೆ. ಇಲ್ಲಿ ಬ್ಯಾಕ್ಗ್ರೌಂಡು ಇದು ಕೊಟ್ಟಿದ್ದಾರೆ, ಇದನ್ನು ರಿಮೂವ್ ಮಾಡಿ ಆರಾಮಾಗಿ ಅಂಟಿಸ್ಕೋಬೋದು. ನಾವು ಎಲ್ಲಿ ಅಂಟಿಸ್ಕೋಬೇಕು ಅನ್ಕೋತೀವಿ ಅಲ್ಲಿನ. ಸೊ ನೀವೇನಾದ್ರು ಟಿ ವಿ ಮತ್ತು ನಿಮ್ಮ ಒಂದು ಕಂಪ್ಯೂಟ್ರು ಇವಕ್ಕೆಲ್ಲ ಆರಾಮಾಗಿ ಪೇಸ್ಟ್ ಮಾಡ್ಕೋಬೋದು. ಇದನ್ನು ಇಲ್ಲಿ ಕೊಟ್ಟಿದ್ದೀರಲ್ಲ, ಇದು ಜಸ್ಟ್ ಹಿಂಗೆ ಇಟ್ಕೊಂಡು ರಿಮೂವ್ ಮಾಡಿಬಿಟ್ರೆ ಮಾಮೂಲಿ ಅಂಟಿಸ್ತಾರಲ್ಲ ಆ ರೀತಿ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸುಮಾರು ಲೆಂತ್ ಇದೆ. ಇದು ಎಷ್ಟು ಲೆಂತ್ ಇದೆ ಅಂದರೆ ಇದ್ರ ಲೆಂತ್ ಬಂದು 197 ಸೆಂಟಿಮೀಟ್ರ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬಾ ಒಂದು ಉದ್ದಾಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಎಳಿತಾ ಇನ್ನೂ ಬರ್ತಾನೆ ಅದ, ನೋಡೋಣ ಆಮೇಲೆ ನಿಮಗೆ ಲೈಟಿಂಗ್ ಹೆಂಗೆ ಬರುತ್ತೆ ಅದ್ರ ಮೇಲೆ ತೋರಿಸ್ಕೊಡ್ತೀನಿ. ಅದ್ರ ಮೇಲೆ ಡಿಪೆಂಡ್ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಇದನ್ನು ಹೆಂಗೆ ಕನೆಕ್ಟ್ ಮಾಡೋದು ಅಂತಂದರೆ ಯಾವ ರೀತಿಯಾಗಿ ಅಂದರೆ, ಸೊ ಮೊದಲೇ ಹೇಳ್ದಂಗೆ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸೊ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಇಲ್ಲಿ ನೋಡ್ತೀರಿ, ಇಲ್ಲಿ ಒಂದು ಆರೋ ಮಾರ್ಕ್ ಇದೆ. ಸೊ ನಿಮ್ಗೆ ಕಾಣುತ್ತೆ ಏನೋ ಗೊತ್ತಿಲ್ಲ, ಇಲ್ಲೊಂದು ಆರೋ ಮಾರ್ಕ್ ಇದೆ, ಇಲ್ಲೊಂದು ಆರೋ ಮಾರ್ಕ್ ಇದೆ. ಕರೆಕ್ಟಾಗಿ ನೋಡ್ಕೊಂಡು ಇದನ್ನು ಜೋಡಿಸಬೇಕು. ಈ ರೀತಿ ಜೋಡಿಸ್ಬೇಕು ಕರೆಕ್ಟಾಗಿ. ಇಲ್ಲಿ ಪಿನ್ ಇರುತ್ತೆ, ಅಡ್ಜಸ್ಟ್ ನೋಡಿಕೊಂಡು ಕರೆಕ್ಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡ್ರೆ ಮಾತ್ರ ಕರೆಕ್ಟಾಗಿ ಕೂತ್ಕೊಳ್ಳೋದು, ಇಲ್ಲಾಂದರೆ ಕೂತ್ಕೊಳ್ಳಲ್ಲ. ಸರಿನಾ? ಇದನ್ನು ಹಿಂದಕ್ಕೆ ಈ ರೀತಿ ರಿಮೂವ್ ಮಾಡಿಬಿಟ್ಟು ಜೋಡಿಸ್ಕೊಂಡ್ರೆ ಬೆಟ್ರು ಅಂತ ನನಗನ್ಸುತ್ತೆ. ಸೊ ಇವಾಗ ಕೂತಿದೆ ಬಿಗಿಯಾಗಿ. ಸೊ ಇದನ್ನು ಜಸ್ಟ್ ಹಿಂಗೆ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಕಟ್ ಅಂತ ಸೌಂಡ್ ಬರುತ್ತೆ ಒಂದು. ಸೊ ಅಲ್ಲಿ ತನಕ ಪ್ರೆಸ್ ಮಾಡಿ ಬಿಗಿಗೆ ಹಿಂಗೆ ತಳ್ಳಿಬಿಟ್ಟು ಸೊ ಜಸ್ಟ್ ಪ್ಲಗ್ಗಿನ್ ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡ್ತು ಅಂದರೆ ಲೈಟ್ ಆಟೋಮೆಟಿಕ್ ಆನ್ ಆಗುತ್ತೆ. ಆನ್ ಆದ ತಕ್ಷಣ ಈ ಒಂದು ರಿಮೋಟ್ ಕಂಟ್ರೋಲಲ್ಲಿ ನಾವು ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಸೊ ಓವರಲ್ಲಾಗಿ ನೋಡ್ತು ಅಂದರೆ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಈಸ್ ಗುಡ್. ಬಟ್ ಇದನ್ನು ನೋಡ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನಮ್ಮ ಒಂದು ಇಲ್ಲಿ ಸದ್ಯಕ್ಕೆ ಪವರ್ ಒಂದು ಇದರಲ್ಲಿಂದ ಅವೈಲೇಬಲ್ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಇದನ್ನು ಪವರ್ ಕನೆಕ್ಟ್ ಮಾಡಿ ಸೊ ಇದು ಯಾವ ರೀತಿಯಾದ ಒಂದು ಕ್ವಾಲಿಟಿಯನ್ನು ಕೊಡುತ್ತೆ ಮತ್ತು ಲೈಟಿಂಗ್ಸ್ನ ಬ್ರೈಟ್ನೆಸ್ ಹೆಂಗೆ ಕೊಡುತ್ತೆ ಸೊ ಓವರಲ್ಲಾಗಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬೆಲೆ ಬಗ್ಗೆ ತಿಳಿಸ್ತೀನಿ ಅಂತಂದರೆ, ಇದರ ಬೆಲೆ ಬಂದು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರೋದು 399 ರೂಪಾಯಿಗೆ ಅವೈಲೇಬಲ್ ಇದೆ. ಸೊ ಇದಿಷ್ಟು ಇವತ್ತಿನ ಒಂದು ಅನ್ಬಾಕ್ಸಿಂಗ್ ಆಗಿರುತ್ತೆ. ಈ ಒಂದು LED ಲೈಟ್ದು 197 ಸೆಂಟಿಮೀಟರ್ ಉಳ್ಳ ಒಂದು LED ಲೈಟು ಇದೊಂದು ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ನೀವು ಬೇಕು ಅಂತ ಅನಿಸಿದ್ರೆ ಬೈ ಮಾಡ್ಕೋಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಏನಾರು ನಿಮಗೆ ಲೈಕ್ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.